ನಾವು ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡಾಗ ಈ ರೀತಿ ದಿಂಡು ಮುಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಟ್ಟಿರೋ ಹೂವುದಕ್ಕಿಂತ. ಈ ದಿಂಡಿನ ಹೇಗೆ ಕಟ್ಟೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಒಂದು ದಾರದುಂಡೆ ತಗೊಳ್ಳಿ. ಹೀಗೆ ಅದು ಡಬಲ್ ದಾರ ಇದ್ದರೆ ತುಂಬ ಒಳ್ಳೆಯದು ದಿಂಡು ಹಾಕೋದಕ್ಕೆ. ಹೀಗೆ ತಗೊಂಡು ಇದನ್ನು ಸ್ವಲ್ಪ ದಾರನ ಆ ಕಡೆ ಬಿಟ್ಬಿಡಿ. ಲೆಫ್ಟಿಗೆ ಬಿಟ್ಟು ನೀವು ನಾರ್ಮಲಾಗಿ ಹೇಗೆ ಹೂವು ಕಟ್ಕೊಳ್ತೀರಾ ಫಸ್ಟು 2 ಹೂವು ತೊಗೊಂಡು ಹಾಗೆಯೇ ನಾರ್ಮಲಾಗಿ ನಾವು ಹೇಗೆ ಕಟ್ತೀವಲ್ಲ ಹಾಗೆ ಕಟ್ಕೊಂಡು ಇದನ್ನು ಉಲ್ಟಾ ಮಾಡಿಕೊಂಡು ಬೆರಳಿಗೆ 2 ರೌಂಡ್ ಸುತ್ತಕೊಂಡು ಇದನ್ನು ಟೈಟಾಗಿ ಇಟ್ಕೊಳ್ಳಿ. ಒಂದನ್ನು ಹೀಗೆ ಅದ್ರ ಮೇಲೆ ಇಟ್ಕೊಂಡು ಇದು ಪೂರ್ತಿ ಈ ದಾರನ ನಾವೇನು ಇಟ್ಕೊಂಡಿದ್ದೀವಿ ಹೂವು ಅದ್ರ ಸುತ್ತ ತೊಗೊಂಡು ಬಂದು ನಾವೇನು ಒಂದೇ ಒಂದು ಹೂವು ಇಟ್ಕೊಂಡಿದ್ವಲ್ಲ ಮೇಲೆ ಅದ್ರ ಕೆಳಗಡೆ ಆ ತೊಟ್ಟಿನ ಕೆಳಗಡೆ ಹಿಂಗೆ ಸೇರಿಸಿ ಹಿಂಗೆ ಟೈಟಾಗಿ ಇಟ್ಕೋಬೇಕು. ಮತ್ತು ಇನ್ನೊಂದು ಹೂವು ಇಟ್ಕೊಳ್ಳೋದು, ಅದನ್ನು ಹೆಬ್ಬೆರಳಲ್ಲಿ ಅದೊಂದು ಹೂವನ್ನ ಸಪ್ರೇಟಾಗಿ ಅದ್ರ ತೊಟ್ಟನ್ನು ಇಟ್ಕೊಂಡು ಮತ್ತು ಫುಲ್ ಹೂವು ಸುತ್ತಕೊಂಡು ಆ ತೊಟ್ಟಿನ ಕೆಳಗಡೆ ಇವಾಗ ಇಟ್ಕೊಂಡಿದ್ವಲ್ಲ ಆ ತೊಟ್ಟಿನ ಕೆಳಗಡೆ ತೊಗೊಂಡು ಬರೋದು. ಅದನ್ನು ಮತ್ತೆ ಇನ್ನೊಂದು ಹೂವು ಇಟ್ಕೊಳ್ಳೋದು, ಮತ್ತೆ ಅದ್ರ ಸುತ್ತಕೊಂಡು ಇದು ಒಂದೇ ಒಂದು ಹೂವಿನ ತೊಟ್ಟಿನ ಕೆಳಗಡೆ ಹಿಂಗೆ ಇಟ್ಕೊಳ್ಳೋದು. ದಾರನ ಮೇಲೇ ಬಿಟ್ಕೋಬೇಕು ನೋಡಿ. ಮತ್ತೆ ಹೇಗೆ ಇಟ್ಕೊಳ್ಳೋದು. ನಿಮಗೆ ದಿಂಡು ಸ್ವಲ್ಪ ದಪ್ಪವಾಗಬೇಕು ಅಂತಂದರೆ 2 ಹೂವು ಇಟ್ಕೋಬೇಕು ನೋಡಿ. 2 ಹೂವನ್ನು ಸೇರಿಸಿ ಒಟ್ಟಿಗೆ ಇಟ್ಕೊಂಡು ಸೇಮ್ ಅದನ್ನು ಹಾಗೆ ಇಟ್ಕೊಂಡು ಅದು ತೊಟ್ಟಿನ ಕೆಳಗಡೆ ಮತ್ತೆ ತೊಗೊಂಡು ಬರೋದು. ನಾವೇನು ಹೂವು ಇಟ್ಕೊಂಡಿದ್ದೀವಿ ಅದ್ರ ಸುತ್ತಕೊಂಡು ಬಂದುಬಿಡೋದು. ಮೇಲಿಂದ ಸುತ್ತಬೇಕು, ಮೇಲಿಂದ ಕೆಳಗಡೆವರೆಗೂ ಫುಲ್ ಸುತ್ತಕೊಂಡು ಆ ತೊಟ್ಟಿನ ಕೆಳಗಡೆ ಹೂವು ಇಟ್ಕೋಬೇಕು. ಸ್ವಲ್ಪ ಟೈಟ್ ಮಾಡಿ ಇಟ್ಕೊಂಡ್ರೆ ಹಾಗೇ ಇರುತ್ತೆ. ನೀವೇನಾದರೂ ಒಂದು ಹೂವು ಬಿದ್ದೋಯ್ತು ಅಂತಂದರೆ ಆ ದಿಂಡನ್ನ ಬಿಚ್ಚಿಬಿಡೋದೇ ಒಳ್ಳೆಯದು. ಯಾಕಂದರೆ ಒಂದು ಹೂವು ಬಿತ್ತು ಅಂದರೆ ಇಡೀ ದಿಂಡೂ ಹೋಗ್ಬಿಡುತ್ತೆ. ಹಾಗಾಗಿ ಇಡೀ ದಿಂಡನ್ನು ಬಿಚ್ಚಿಬಿಡೋದು ಒಳ್ಳೆಯದು. ಇಲ್ಲ ಅಂದರೆ ಹೀಗೆ ಟೈಟಾಗಿ ಇಟ್ಕೊಂಡು ಉದ್ದಕ್ಕೂ ಹಿಂಗೆ ಕಟ್ಕೊಂಡು ಹೋಗಬೇಕು. ನೀವು ಕಲಿಯೋವಾಗ ಸಾಧ್ಯವಾದಷ್ಟು ಹೀಗೆ ಉದ್ದ ಇರೋ ಹೂವನ್ನು ತಗೊಳ್ಳಿ. ಕನಕಾಂಬರ, ಮಳ್ಳೆ ಹೂವು ಮತ್ತು ಕಣಗಿಲೆ ಹೂವು, ಆದರೆ ಮೊಗ್ಗು ತಗೊಂಡ್ರೆ ಒಳ್ಳೆಯದು ನೋಡಿ. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ಕೊಂಡು ಆಮೇಲೆ ಅದನ್ನು ಬಿಟ್ಬಿಡಬಾರ್ದು. ಕೈ ಬಿಟ್ಟರೆ ಹೊರಟೋಗ್ಬಿಡುತ್ತೆ ಅದು. ಒಂದು ಸಲ ಶುರು ಮಾಡಿದ್ವಿ ಅಂದರೆ ಎಂಡಾಗೋವರೆಗೂ ಕಟ್ಕೋಬೇಕು. ಆಮೇಲೆ ಇದನ್ನು ಹೀಗೆ ಕಟ್ ಮಾಡಿಬಿಡ್ಬೇಕು. ಅದನ್ನು ನೋಡಿ, ದಿಂಡು ರೆಡಿ ಆಯಿತು. ಇದು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಾವು ಫಂಕ್ಷನಲ್ಲೆಲ್ಲ ಮುಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ.